ಏಯ್ ಶಂಕರಮೂರ್ತಿ, ಯಾರೋ ನೀಲಿ ಶರ್ಟು ಪಂಚೆ ಉಟ್ಕೊಂಡಿರೋರ್ನ ಯಾರೋ 2-3 ಜನ ಎತ್ತಾಕೊಂಡು ಹೋದ್ರಂತೆ. ಯಾರೋ ನಂಗೆ ಫೋನ್ ಮಾಡಿದ್ರು, ಹೆಸರು ಹೇಳಲಿಲ್ಲ. ಹಾಗಾದರೆ ನಿಮ್ಮ ಯಜಮಾನರು ಕಿಡ್ನ್ಯಾಪ್ ಆಗಿರೋದು ಗ್ಯಾರಂಟಿ. ಯಾಕೋ ಕೇಸು ತುಂಬ ಕಾಂಪ್ಲಿಕೇಟ್ ಆಗ್ತಾ ಇದೆ. ಅಯ್ಯೋ, ನಾನು ತುಂಬ ಇನ್ಡೆಪ್ತ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಎವಿಡೆನ್ಸು ಅದು ಇದು ಓಡಾಡೋದು ತುಂಬ ಇರುತ್ತೆ. ನೀವೊಂದು 10,000 ರೂಪಾಯಿ ಕೊಡಿ, ಹುಡುಕೊಟ್ಬಿಡ್ತೀನಿ. ಸರಿ ಕೊಡ್ತೀನಿ, ಆದರೆ ಬೇಗ ಹುಡುಕ್ ಕೊಡಬೇಕು. ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೀನಿ. ಬೇಡ, ಪೊಲೀಸ್ ಕಂಪ್ಲೇಂಟ್ ಯಾಕೆ? ನಾನಿದ್ದೀನಲ್ಲ, ಹುಡುಕೊಡ್ತೀನಿ. ಅಯ್ಯೋ, ಕರೆಂಟ್ ಹೋಯ್ತು. ಮೇಡಮ್ ಬನ್ನಿ, ಇಲ್ಲಿ ನೋಡಿ. ಏನಾಯ್ತು ಸರ್? ನೋಡಿ. ಅಯ್ಯೋ ರಾಮ, ನಿಮ್ಗೇನ್ರಿ ಆಗಿದೆ? ನಾನು ಯಾರೋ ನಿಮ್ಮನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಥವಾ ಇನ್ನೇನಾದ್ರೂ ಆಗಿದೆ ಅಂತ ಗಾಬರಿ ಆಗಿದ್ರೆ ಈಗ ಮೆಟ್ಲ ಕೆಳಗೆ ಕೂತಿದ್ದೀರಲ್ಲ. ಎಲ್ಲಿದ್ರಿ ನೆನ್ನೆಯಿಂದ? ಏನ್ರಿ ಇದು ರಕ್ತದ ಕಲೆ? ನೀನು ಬುದ್ಧಿ ಕಲಿಸ್ಬೇಕು ಅಂತ ನೀನು ಮಾಡಿದ್ದು. ಬುದ್ಧಿ ಕಲಿಸೋದಿರ್ಲಿ, ನಾನೆಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತಿದ್ದೆ. ಈ ಶಂಕರಮೂರ್ತಿಗೆ ಬೇರೆ ದುಡ್ಡು ಕೊಡಬೇಕು ನಾನೀಗ. 10,000ನ ಎಲ್ಲಯ್ಯ ಕೊಡಯ್ಯ ನನ್ನ ಪಾಲು. ತಗೋ, ನಿಂದೈದು ನಂದೈದು. ಆದರೂ ಏನು ಗೊತ್ತಾಗ್ದಿರೋಂಗೆ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಯ್ಯ. ಒಟ್ಟಿನಲ್ಲಿ ಇನ್ನೊಂದು ವಾರಕ್ಕೆ ಇಸ್ಪೀಟ್ ಖರ್ಚಾಯ್ತು ನೋಡು. ಹೌದು, ನಿನ್ನೆಯಿಂದ ನೀನು ಮೆಟ್ಲು ಕೆಳಗೆ ಇದೆಯಾ? ಇಲ್ಲ ಕಣಯ್ಯ, ನಿಮ್ಮ ಆಫೀಸ್ನಲ್ಲೇ ಇದ್ದೆ. ನಿನ್ನೆ ರಾತ್ರಿ ಕರೆಂಟ್ ಹೋಯ್ತಲ್ಲ, ಆಗ ನೀನು ಮೂಲೆ ಮನೆ ಮಾದೇವನ್ ಹೋಟ್ಲಿಂದ ತಂದಿದ್ದ ಪುಳಿಯೋಗರೆ ಮೊಸರನ್ನ ಚೆನ್ನಾಗಿ ಬಾರಿಸಿ ಇಲ್ಲೇ ಸಂತೋಷವಾಗಿ ನಿದ್ದೆ ಮಾಡ್ಕೊಂಡಿದ್ದೆ ಕಣಯ್ಯ. ಅನ್ಕೊಂಡೆ ಯಾವಾಗ ತಟ್ಟೆ ಇರ್ಲಿಲ್ವೋ ನೀನೇ ಇರಬೇಕು ಅಂತ. ಯಾರದು ಶೇಷಾಚಲಯ್ಯ ಇನ್ ಡೇಂಜರ್ ಅಂತ ಚೀಟಿ ಎಸ್ತೋದ್ರಲ್ಲ, ಯಾರ ಹುಡುಗ? ಅದು ನಾನೇ ಕಣಯ್ಯ. ಪಕ್ಕದ ಮನೆಯವನ ಹತ್ರ ಗಾಡಿ ಇಸ್ಕೊಂಡು ಮುಖಕ್ಕೆ ಮುಸ್ಕ ಹಾಕೊಂಡು ನಾನೇ ಬಂದು ಕಲ್ಲೆಸ್ಬಿಟ್ಟು ಹೋಗಿದ್ದು. ಹೆಂಗೆ? ಆ ಚೀಟಿ ನೋಡಿ ನಿನ್ನ ಹೆಂಡ್ತಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರು. ನನಗೆ ಭಯ ಆಗೋಯ್ತು, ಎಲ್ಲಿ ಸಿಗಾಕೊಂಡ್ಬಿಡ್ತೀವೋ ಅಂತ. ಅಂತೂ ನಾವು ಪ್ಲ್ಯಾನ್ ಮಾಡಿದಾಗೆ ನಿನಗೆ ಇಸ್ಪೇಟಿಗೆ ದುಡ್ಡು ಬಂತು, ನನಗೆ ಡಿಟೆಕ್ಟಿವ್ ಏಜೆನ್ಸಿ ಓಪನ್ ಮಾಡೋದಕ್ಕೆ ದುಡ್ಡಾಯಿತು. ಏನ್ರಿ ನೀವಿಬ್ರು ಸೇರಿ ನನಗೆ ಮೋಸ ಮಾಡ್ತಿದ್ದೀರಾ? ನನಗೆ ಮೊದಲಿಂದಲೂ ಅನುಮಾನ ಇತ್ತು. ಇವ್ರಿಗೆ ಎಲೆ ಅಡಿಕೆ ಹಾಕೋ ಅಭ್ಯಾಸ ಇದ್ದಿದ್ರಿಂದ ನನಗೆ ಗೊತ್ತಿತ್ತು ಆ ನೆಲದ ಮೇಲೆ ಬಿದ್ದಿರೋದು ರಕ್ತದ ಕಲೆ ಅಲ್ಲ ಅಂತ. ನಿಮ್ಮಿಬ್ರು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತಾನೆ ಇದರಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಸಾಕ್ಷಿ ಬೇಕಿದ್ರೆ ಈ ವಿಡಿಯೋನ ತೋರಿಸ್ತೀನಿ ಅವ್ರಿಗೆ. ಬೇಡ ಮೇಡಮ್, ಪ್ಲೀಸ್ ಪ್ಲೀಸ್ ಬೇಡ. ಸರಿ, ಈಗ ನಂಗೆ 15,000 ಕೊಡಿ.
ಅದು ನನಗಾಗಿರೋ ನಷ್ಟ. 15,000ನಾ? ನಂದು 5 ತೊಗೊಂಡಿರಿ ಮೇಡಮ್, ಇನ್ನು 5 ಇಸ್ಪೇಟಲ್ಲಿ ಗೆದ್ದ ಮೇಲೆ ಕೊಡ್ತೀನಿ. ಮತ್ತಿನ್ನೊಂದು ವಿಷಯ, ಮೊದಲು ಈ ನಿಮ್ಮ ಡಿಟೆಕ್ಟಿವ್ ಏಜೆನ್ಸಿನ ಕ್ಲೋಸ್ ಮಾಡಿ.